ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತವಾಚಾರ್ಯ ಮಂಜುನಾಥ್ ಗುರೂಜಿ. ವೀಕ್ಷಕರೇ, ತುಂಬ ವಿಶೇಷವಾಗಿ ನಾವು ಶ್ರಾವಣ ಮಾಸದಲ್ಲಿ ಇರುವಂಥದ್ದು, ಶ್ರಾವಣ ಮಾಸದ ಪ್ರಾರಂಭ ಹಂತ ಹೇಗೆ, ಶ್ರಾವಣ ಮಾಸದ ವಿಚಾರದಲ್ಲಿ ಒಂದು ಚಂದ್ರನ ಜೋಡಣೆ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳುವ ಕುರಿತು ಏನು ಜ್ಯೋತಿಷ್ಯಶಾಸ್ತ್ರ ಏನು ಹೇಳುತ್ತೆ, ಮತ್ತು ಶ್ರಾವಣ ಮಾಸ ಅಂದರೆ ಏನು ಅಂತ ತುಂಬ ಹಲವಾರು ವಿಚಾರದಲ್ಲಿ ನಮ್ಮ ವೀಕ್ಷಕರಿಗೆ ನಮ್ಮ ಒಂದು ಕಚೇರಿಗಾಗಲಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ಆ ವಿಚಾರವಾಗಿ ಒಂದು ಸಂಕ್ಷಿಪ್ತವಾಗಿರುವಂಥ ವಿಡಿಯೋ ಇವತ್ತು ನಿಮಗೆ ಸಂದೇಶದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಶ್ರಾವಣ ಮಾಸಕ್ಕೂ ಜ್ಯೋತಿಷ್ಯಕ್ಕೂ ಒಂದು ಅವಿನಾಭಾವ ನಂಟಿರುವಂಥದ್ದು. ಯಾಕಂದರೆ ಚಂದ್ರನು ಒಂದು ಪಂಚಮಿ ತಿಥಿಯಲ್ಲಿರುವಾಗ ನಾವು ನಮ್ಮ ಮನಸ್ಸನ್ನು ಸ್ವಲ್ಪ ಸ್ಥಿಮಿತದಲ್ಲಿ ಇಟ್ಕೊಳ್ಳುವಂಥದ್ದು, ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅಂತ ನಮ್ಮ ವೇದಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದರಿಂದ ನಾವು ಸಾತ್ವಿಕ ಆಹಾರ ಸೇವಿಸ್ಕೊಂಡ್ರೆ ಸಾತ್ವಿಕ ಮನಸ್ಸು ಸಾತ್ವಿಕವಾಗಿರುವಂಥದ್ದು. ಶ್ರಾವಣ ಮಾಸ ಅಂದ್ರೇ ಚಂದ್ರನ ಮಾಸ ಅಂತ ಹೇಳ್ತೀವಿ ನಾವು. ಪ್ರತಿ ತಿಂಗಳು ಹುಣ್ಣಿಮೆ ಯಾವತ್ತು ಬರುತ್ತೋ ಆ ಹುಣ್ಣಿಮೆ ದಿನ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾರೆ. ಉದಾಹರಣೆಗೆ ಕಳೆದ ಒಂದು ತಿಂಗಳಿನಲ್ಲಿ ಹುಣ್ಣಿಮೆ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾಗ ಆಷಾಢ ಮಾಸ ಬಂತು. ಅದೇ ರೀತಿ ತುಂಬ ವಿಶೇಷವಾಗಿ ಚಂದ್ರ ಶ್ರವಣ ನಕ್ಷತ್ರದಲ್ಲಿದ್ದಾಗ ಶ್ರಾವಣ ಮಾಸ, ಹುಣ್ಣಿಮೆಯಂದು ಚಂದ್ರ ಚಿತ್ತ ನಕ್ಷತ್ರದಲ್ಲಿ ಅಥವಾ ಚಿತ್ತ ನಕ್ಷತ್ರದಲ್ಲಿ ಚೈತ್ರ ಮಾಸ ಆಗಿರುತ್ತೆ. ಹಾಗೆ ಶ್ರವಣ ನಕ್ಷತ್ರದಲ್ಲಿರುವಂಥದ್ದು ಶ್ರಾವಣ ಮಾಸ ಅಥವಾ ಶ್ರವಣ ನಕ್ಷತ್ರಕ್ಕೆ ಶ್ರಾವಣ ಮಾಸ ಅಂತ ಹೇಳ್ತೀವಿ. ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು. ನಮ್ಮ ಜಾತಕದಲ್ಲೇ ವೇದದಲ್ಲಿ ಹೇಳಿದಂಗೆ ಚಂದ್ರೋ ಮನಸ್ಸೋ ಜಾತಃ ಅಂತ ಹೇಳ್ತೀವಿ. ಅಂದರೆ ಸಂಪೂರ್ಣವಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಗ್ರಹ ಚಂದ್ರಗ್ರಹ ಅಂತ ಹೇಳ್ತೀವಿ. ಈ ಮಾಸ ಈ ಒಂದು ಅಧಿಕ ಪ್ರಭಾವ, ಚಂದ್ರನ ಅಧಿಕ ಪ್ರಭಾವ ಇರೋದ್ರಿಂದ ಇದನ್ನು ವಿಶೇಷವಾಗಿ ಗಣನೆಗೆ ತೆಗೆದುಕೊಳ್ಳುವಂಥ ಒಂದು ಗ್ರಹ ಅಂತ ಹೇಳ್ತೀವಿ. ಸೊ ನಮ್ಮ ಪೂರ್ವಜರು ಚಂದ್ರನ ಚಾರದಿಂದ, ಅಂದರೆ ಚಂದ್ರನ ಒಂದು ಗೋಚರದಿಂದ ಉಂಟಾಗಬಹುದಾದ ತೊಂದರೆಗಳನ್ನು ಮತ್ತು ನಿವಾರಿಸುವುದಕ್ಕಾಗಿ ಮತ್ತು ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ವಿಚಾರವಾಗಿ ತಿಳಿಸಿದ್ದಾರೆ. ಮತ್ತು ನಮಗೆ ಮುಂದುವರೆದ ಭಾಗವಾಗಿ ತುಂಬ ವಿಶೇಷವಾಗಿ ನಾವು ಇವತ್ತಿನ ಒಂದು ಟಾಪಿಕ್ ಏನು ಅಂತಂದರೆ, ಈ ಚಂದ್ರನ ಜೋಡಣೆ ಸಮಯದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ತುಂಬ ವಿಶೇಷ. ಶ್ರಾವಣ ಮಾಸದಲ್ಲಿ ಚಂದ್ರನ ಸಂಚಾರಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರಲ್ಲೂ ವಿಶೇಷವಾಗಿರುವಂಥ ಒಂದು ಮಹತ್ವ ತುಂಬ ನೀಡಲಾಗ್ತದೆ. ಯಾಕಂತ ನಾನು ಆವಾಗಲೇ ನಿಮಗೆ ತಿಳಿಸ್ದೆ, ಚಂದ್ರ ಅಂದರೆ ಚಂದ್ರೋ ಮನಸ್ಸೋ ಜಾತಃ ಅನ್ನಂಗೆ ಚಂದ್ರನು ಮನಸ್ಸಿನ ಮೇಲೆ ಹಾಗೂ ಭಾವನೆಗಳ ಮೇಲೆ ಮತ್ತು ದೈನಂದಿನ ನಿರ್ಧಾರಗಳ ಮೇಲೆ ಒಂದು ಪ್ರತಿನಿಧಿಸುವಂಥ ಒಂದು ಗ್ರಹ ಅಂತ ಹೇಳ್ತೀವಿ. ಆದ್ದರಿಂದ ಚಂದ್ರನ ಕೆಲವೊಂದು ಜೋಡಣೆಗಳು ಅಥವಾ ಯೋಗಗಳು ಈ ಸಮಯದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಜಾಗೃತರಾಗಿರಲು ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಕೆಲವೊಂದು ಸಲಹೆ ನೀಡುವಂಥದ್ದು. ಸೊ ಸಾಮಾನ್ಯ ಜ್ಯೋತಿಷ್ಯ ದೃಷ್ಟಿಯಿಂದ ದೊಡ್ಡ ಮೊತ್ತದ ಹೂಡಿಕೆಗಳು ಅಥವಾ ತುರ್ತು ಆರ್ಥಿಕ ನಿರ್ಧಾರಗಳನ್ನು ಭಾವೋದ್ವೇಗದಿಂದ ಅಂದರೆ ಎಮೋಷ್ನಲ್ ಡಿಸಿಷನ್ಸ್ನ ಮಾಡಲೇಬೇಡಿ ಅಂತ ಹೇಳ್ತೀವಿ. ಮತ್ತು ಖರ್ಚು ಮತ್ತು ಆದಾಯದ ಸ್ಪಷ್ಟ ಲೆಕ್ಕ ಇಟ್ಕೊಳ್ಳುವಂಥದ್ದು ಆರ್ಥಿಕ ಸ್ಥಿರತೆಗೆ ಕಾರಣವಾಗುತ್ತೆ. ಮತ್ತು ಅನಗತ್ಯ ಸಾಲ ಅಥವಾ ಅಪಾಯಕಾರಿ ಹೂಡಿಕೆಯಿಂದ ದೂರವಿರುವಂಥದ್ದು ಬಹಳ ಒಳಿತಾಗಿರುತ್ತೆ. ಮತ್ತು ಉಳಿತಾಯಕ್ಕೆ ಆದ್ಯತೆ ನೀಡಿ ತುರ್ತು ನಿಧಿಯನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಉತ್ತಮ ಅಂತ ಹೇಳ್ತೀವಿ. ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಒಂದು ಶಿವನ ಆರಾಧನೆ, ಶಿವ ಪಂಚಾಕ್ಷರಿ ಸ್ತೋತ್ರಗಳು, ಸಿಂಪಲ್ಲಾಗಿ ಓಂ ನಮಃ ಶಿವಾಯ ಅಂತ ಹೇಳುವಂಥದ್ದು, ಜಪ ತಪ ಧ್ಯಾನ, ಸೋಮವಾರದಂದು ಉಪವಾಸ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಹೀಗೆ ಅನೇಕ ವಿಚಾರಗಳು ಶುಭಕರವೆಂದು ಪರಿಗಣಿಸುತ್ತೆ. ಗಮನಿಸಬೇಕಾದ್ರೆ ವಿಚಾರ ಏನಂದರೆ, ಜ್ಯೋತಿಷಾಸ್ತ್ರ ಸಂಪ್ರದಾಯ ನಂಬಿಕೆಗಳ ಮೇಲೆ ಆಧಾರಿತವಾಗಿರೋದ್ರಿಂದ ಆರ್ಥಿಕ ಸ್ಥಿತಿ ಮುಖ್ಯವಾಗಿ ಆದಾಯ, ಖರ್ಚಿನ ನಿಯಂತ್ರಣ ಮತ್ತು ಉಳಿತಾಯ ಮತ್ತು ವಿವೇಕಪೂರ್ವಕ ಹೂಡಿಕೆಗಳಿಂದ ಪ್ರಾಯೋಗಿಕ ಅಂಶದ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ದರಿಂದ ಜ್ಯೋತಿಷ್ಯವನ್ನು ವೈಯಕ್ತಿಕ ನಂಬಿಕೆಯ ಮಾರ್ಗದರ್ಶಕರನ್ನಾಗಿ ಪರಿಗಣಿಸ್ಬೋದು, ಆದರೆ ಹಣಕಾಸಿನ ನಿರ್ಧಾರಗಳು ಏಕೈಕ ಆಧಾರವಾಗಬಾರದು. ಸೊ ತುಂಬ ಮುಖ್ಯವಾಗಿ ನಾವು ಮೊದಲೇ ಹೇಳ್ದಂಗೆ ಶ್ರಾವಣ ಮಾಸದಲ್ಲಿ ಚಂದ್ರನ ಜೋಡಣೆ ಸಮಯ ಅತಿ ಮುಖ್ಯವಾಗಿ ಗುರುಗ್ರಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಪರಿವರ್ತನೆ ಯೋಗ ಮತ್ತು ಶನೇಶ್ವರನು ವಕ್ರಿಯಾಗಿರುವಂಥದ್ದು, ಜಗತ್ತಿನ ಆರ್ಥಿಕತೆ ನಿರ್ವಹಣೆ ಮಾಡುವಂಥದ್ದು ಗುರುಗ್ರಹ, ಮತ್ತು ವಕ್ರಿಯಾಗಿರುವಂಥ ಕರ್ಮಕಾರಕ ಶನಿ, ಇವೆರಡೂ ಒಂದು ಚಂದ್ರನಿಗೆ ಸಂಬಂಧಿತವಾಗಿರುವಂಥ ಒಂದು ಗೋಚರದಲ್ಲಿ ನೋಡಿದಾಗ ಬಹಳ ಪ್ರಾಮುಖ್ಯ ವಹಿಸುತ್ತೆ. ಮತ್ತು ನಾವು ತಿಳಿಸಿರುವಂಥ ಒಂದು ಏನು ಟಿಪ್ಸ್ ಏನಿದೆ ಅದನ್ನು ತಾವು ಫಾಲೋ ಮಾಡಿಕೊಂಡಾಗ ತಮಗೆ ಆರ್ಥಿಕ ಸ್ಥಿರತೆ ಖಂಡಿತ ಕಾಪಾಡ್ಕೊಳ್ತೀರಾ. ನೀವು ಯಾವುದೇ ರಾಶಿ ಯಾವುದೇ ನಕ್ಷತ್ರ ಇದ್ರೂ ಕೂಡ ಇದರ ಒಂದು ಸಸ್ಟೈನಬಿಲಿಟಿ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಅಗ್ನಿತತ್ವ ರಾಶಿಗಳು ಮೇಷ, ಸಿಂಹ ಮತ್ತು ಧನುಸು ರಾಶಿಯವರಿಗೆ ಶ್ರಾವಣ ಮಾಸ ಅತ್ಯಂತ ಶುಭ ತರಲಿದ್ದು ಆರ್ಥಿಕ ಪರಿಸ್ಥಿತಿ ಕಂಟ್ರೋಲಲ್ಲಿರುತ್ತೆ. ಅದೇ ರೀತಿ ವೃಷಭ, ಕನ್ಯಾ ಮತ್ತು ಮಕರ ರಾಶಿಯವರಿಗೆ, ಪೃಥ್ವಿತತ್ವ ರಾಶಿಗಳಿಗೆ ಈ ಶ್ರಾವಣ ಮಾಸದಲ್ಲಿ ದುಡ್ಡಿನ ಒಳಹರಿವು ಜಾಸ್ತಿ ಇರುತ್ತೆ ಮತ್ತು ಅದರ ಜೊತೆ ಖರ್ಚುಗಳು ಕೂಡ ಕೂಡಿರುತ್ತೆ. ಮತ್ತು ವಾಯುತತ್ವ ರಾಶಿಯಾದ ಮಿಥುನ, ತುಲಾ ಮತ್ತು ತುಂಬ ವಿಶೇಷವಾದ ಕುಂಭ ರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಒಳ್ಳೆಯ ಯೋಗಗಳಿದೆ. ಆದರೆ ಜಲತತ್ವ ರಾಶಿಯಾದ ಕರ್ಕಾಟ
ಕರ್ಕಾಟಕವಾಗಿರ್ಬೋದು, ವೃಶ್ಚಿಕವಾಗಿರ್ಬೋದು ಅಥವಾ ಮೀನರಾಶಿಯವರಿಗೆ ಈ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಖರ್ಚುಗಳಲ್ಲಿ ಕಂಟ್ರೋಲ್ ಇರೋದಿಲ್ಲ. ಖರ್ಚು ಜಾಸ್ತಿ, ಹಣ ಬಂದು ಸೇರೋದು ಕೂಡ ಇದು ಇರುವಂಥದ್ದು, ಕಮ್ಮಿ ಇರುವಂಥದ್ದು. ಸೊ ಇದಕ್ಕೆ ನಾವು ಕೊಟ್ಟಿರುವಂಥ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಈ ಒಂದು ಚಂದ್ರನ ಜೋಡಣೆ ಸ್ಥಿತಿಯಲ್ಲಿ ಆರ್ಥಿಕ ಒಂದು ಸ್ಥಿರತೆ ಕಾಪಾಡಿಕೊಳ್ತೀರಾ. ಸೊ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.